ಸರ್ಕಾರ ಮೊನ್ನೆ ತನ್ನ ಕ್ಯಾಬಿನೆಟ್ ನಿರ್ಣಯದಲ್ಲಿ ಗದಗಿನ ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದ ಕಾಯ್ದೆಗೆ ತಿದ್ದುಪಡಿ ತರುವಂತಹ ಒಂದು ಪ್ರಸ್ತಾವನೆಗೆ ಅನುಮೋದನೆ ನೀಡಿದೆ. ಯಾವ್ಯಾವ ಅಧಿಕಾರಗಳನ್ನು ಸನ್ಮಾನ್ಯ ರಾಜ್ಯಪಾಲರಿಗೆ ಕೊಟ್ಟಿದ್ದರು, ಕುಲಾಧಿಪತಿಯಾಗಿ ರಾಜ್ಯಪಾಲರು ಇರ್ತಿದ್ರು ಇಲ್ಲಿವರೆಗೂ, ಆ ಅಧಿಕಾರವನ್ನು ಮುಖ್ಯಮಂತ್ರಿಗೆ ಕೊಡಬೇಕು, ಕುಲಾಧಿಪತಿಯಾಗಿ ಮುಖ್ಯಮಂತ್ರಿಗಳಿಗೆ ಅಧಿಕಾರ ವಹಿಸುವ ಅವಕಾಶ ಕೊಡುವಂತಹ ಪ್ರಸ್ತಾವನೆಯನ್ನು ಕ್ಯಾಬಿನೆಟ್ನಲ್ಲಿ ಮಂಡನೆ ಮಾಡಿದ್ದಾರೆ, ಪಾಸ್ ಮಾಡಿದ್ದಾರೆ. ನಾನು ಅದನ್ನು ಬಲವಾಗಿ ವಿರೋಧಿಸ್ತೇನೆ. ತಮ್ಮೆಲ್ಲರ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪಂಚಾಯತ್ ರಾಜ್ ಸಚಿವರಿಗೆ ಆಗ್ರಹ ಮಾಡ್ತೇನೆ, ಯಾವುದೇ ಕಾರಣಕ್ಕೂ ಈ ಕಾನೂನಿನ ತಿದ್ದುಪಡಿ ಮಾಡಬಾರ್ದು. ಇದರದ್ದು ಬಹಳ ಗಂಭೀರವಾದಂಥ ದುಷ್ಪರಿಣಾಮಗಳು ಬರಲಿರುವಂಥ ದಿನಗಳಲ್ಲಾಗುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಸರ್, ಏನೇನು ಪವರ್ಸ್ ಇದೆ ಅಂತ ಒಂದ್ಸಲ ನಾನು ಚೆಕ್ ಮಾಡಿದೆ. ಕುಲಾಧಿಪತಿ, ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದ ಕುಲಾಧಿಪತಿಯಾಗಿರುವಂಥವ್ರಿಗೆ ಏನು ಪವರ್ಸ್ ಇದೆ ಸರ್? ಕಾನ್ವೊಕೇಶನ್ ಅಟೆಂಡ್ ಮಾಡೋದನ್ನು ಹೊರತುಪಡಿಸಿದ್ರೆ ತುಂಬ ಬಲವಾಗಿರುವಂಥ ಅಧಿಕಾರಗಳಿದೆ ಅಂತ ಇಲ್ಲ ಅಲ್ಲಿ. ಆದರೆ ದುರ್ದೈವ ಏನಂದ್ರೆ ಸರ್ಕಾರ ಸಮಕುಲಾಧಿಪತಿ, ಸಹ ಕುಲಾಧಿಪತಿಯಾಗಿ ಪಂಚಾಯತ್ ರಾಜ್ ಸಚಿವರೇ ಇರ್ತಾರೆ. ಆದರೆ ಅವರಿಗೆ ಅಷ್ಟಕ್ಕೆ ಸಮಾಧಾನ ಆಗಿಲ್ಲ. ಕುಲಾಧಿಪತಿ ಹುದ್ದೆಯು ಮುಖ್ಯಮಂತ್ರಿಗಳಿಗೆ ಬೇಕು ಅನ್ನೋ ರೀತಿಯೊಳಗೆ ಇವತ್ತು ಒಂದು ಅಧಿಕಾರದ ಲಾಲಸೆ, ಹಪಹಪಿ ಅವರಿಗೆ ಹತ್ತಿದೆ ಅಂತ ಭಾವಿಸ್ತೇನೆ. ಏನಿದೆ ಕುಲಾಧಿಪತಿಗಳ ಪವರ್ಸು? ಕರ್ನಾಟಕದ ರಾಜ್ಯಪಾಲರು ತಮ್ಮ ಹುದ್ದೆಯ ಬಲದಿಂದ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳಾಗಿರತಕ್ಕದ್ದು. ಇನ್ನು ಮುಂದೆ ಇದು ಮುಖ್ಯಮಂತ್ರಿಗಳು ತನ್ನ ಹುದ್ದೆಯ ಬಲದಿಂದ ಕುಲಾಧಿಪತಿ ಆಗಿರಬೇಕು ಅಂತ ಬದಲಾವಣೆ ಆಗುತ್ತೆ ಸರ್. ಕುಲಾಧಿಪತಿಯವರು ವಿಶ್ವವಿದ್ಯಾಲಯದ ಮುಖ್ಯಸ್ಥರಾಗಿರತಕ್ಕದ್ದು ಮತ್ತು ವಿಶ್ವವಿದ್ಯಾಲಯದ ಘಟಿಕೋತ್ಸವಗಳ ಅಧ್ಯಕ್ಷತೆಯನ್ನು ವಹಿಸತಕ್ಕದ್ದು ಎರಡನೇದು ಸರ್. ಮೂರನೇದು, ವಿಶ್ವವಿದ್ಯಾಲಯವು ಕುಲಾಧಿಪತಿಯವರ ಅನುಮೋದನೆಯೊಂದೇ ಪಡೆಯದೆ ಯಾವುದೇ ವ್ಯಕ್ತಿಗೆ ಯಾವುದೇ ಗೌರವ ಪದವಿಯನ್ನು ನೀಡತಕ್ಕದ್ದಲ್ಲ. ಅಂದ್ರೆ ಗೌರವ ಪದವಿ ಕೊಡೋದಕ್ಕೆ ಅಧಿಕಾರವನ್ನು ಕುಲಾಧಿಪತಿ ಅನುಮೋದನೆಗಿದೆ ಸರ್, ಮೂರನೇದು. ನಾಲ್ಕನೇದು, ಕುಲಾಧಿಪತಿಯವರು ಈ ಅಧಿನಿಯಮದ ಮೂಲಕ ಅಥವಾ ಅದರ ಅಡಿಯಲ್ಲಿ ತಮಗೆ ಪ್ರದತ್ತವಾಗಬಹುದಾದಂಥ ಇತರ ಅಧಿಕಾರಗಳನ್ನು ಚಲಾಯಿಸತಕ್ಕದ್ದು ಮತ್ತು ಅಂಥ ಇತರ ಪ್ರಕಾರಗಳನ್ನು ನಿರ್ವಹಿಸತಕ್ಕದ್ದು. ಸರ್, ಏನಿದೆ ಕುಲಾಧಿಪತಿಗಳ ಅಧಿಕಾರ ಅಂತ ಹೇಳಿದ್ರೆ, ಇದು ಪೊಲಿಟಿಕಲ್, ರಾಜಕೀಯ ಕ್ಲಚಸ್ನಿಂದ ಮೇಲಿರಬೇಕು. ಸಂವಿಧಾನಬದ್ಧವಾಗಿರುವಂಥ ಒಂದು ಹುದ್ದೆಯಲ್ಲಿ ಇರೋರ ಕೈಯಲ್ಲಿದ್ದರೆ ವಿಶ್ವವಿದ್ಯಾಲಯಗಳ ಒಂದು ಅಕಾಡೆಮಿಕ್ ಅಟಾನಮಿ ಮತ್ತು ಪಾವಿತ್ರ್ಯತೆ ಉಳಿಯಲಿ ಅನ್ನುವಂಥ ದೃಷ್ಟಿಯಿಂದ UGCಯ ಮಾಡೆಲ್ ಆ್ಯಕ್ಟ್ನಿಂದ ಹಿಡಿದು ಇಲ್ಲಿವರೆಗೂ ಇದನ್ನು ಮಾಡಿದ್ದಾರೆ ಸರ್. ದುರ್ದೈವೇನಂದ್ರೆ ಸಮಕುಲಾಧಿಪತಿಯಾಗಿ ಪಂಚಾಯತ್ ರಾಜ್ ಸಚಿವರು ಇದ್ದಾರೆ. ನಮಗೆ ಅಪಾಯ ಕಂಡಿರೋದೇನೆಂದ್ರೆ ಇವತ್ತು ಈ ವಿಶ್ವವಿದ್ಯಾಲಯದ ಕುಲಾಧಿಪತಿಯಾಗಿ ಇದಕ್ಕೊಂದು ಸಪ್ರೇಟ್ ಆ್ಯಕ್ಟ್ ಅದು ಸರ್. ಇದಕ್ಕೆ 2016 ಆ್ಯಕ್ಟ್, ಪಂಚಾಯತ್ ರಾಜ್ ಯೂನಿವರ್ಸಿಟಿ ಆ್ಯಕ್ಟು ಸಪ್ರೇಟ್ ಆ್ಯಕ್ಟ್ ಇದೆ. ಈ ಯೂನಿವರ್ಸಿಟಿ ಕುಲಾಧಿಪತಿಯಾಗಿ ನೀವು ಗವರ್ನರ್ನ ತೆಗೆದು ಮುಖ್ಯಮಂತ್ರಿ ಮಾಡೋದು ಆರಂಭ ಮಾಡಿದ್ರಂದ್ರೆ ಕರ್ನಾಟಕ ಸ್ಟೇಟ್ ಯೂನಿವರ್ಸಿಟಿ ಕೆಳಗಡೆ ಇರುವಂಥ ಯೂನಿವರ್ಸಿಟಿ ಆ್ಯಕ್ಟ್ ಕೆಳಗಡೆ ಇರುವಂಥ ಎಲ್ಲ ವಿಶ್ವವಿದ್ಯಾಲಯಗಳಿಗೂ ಇದು ರೂಢಿಯಾಗಿ ಹೋಗುತ್ತೆ, ಸಾಂಕ್ರಾಮಿಕ ರೋಗವಾಗಿ ಹರಡುತ್ತೆ. ಅದರ ಪರಿಣಾಮ ಏನಾಗ್ತದೆ ಅಂತ ಹೇಳಿದ್ರೆ ಎಲ್ಲ ವಿಶ್ವವಿದ್ಯಾಲಯಗಳು ಅತಿ ಹೆಚ್ಚು ಪ್ರಮಾಣದ ರಾಜಕಾರಣವನ್ನು ಎದುರಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಎಲ್ಲ ಅವಕಾಶಗಳು, ಅಧಿಕಾರಗಳು ಇವತ್ತು ಸರ್ಕಾರದಲ್ಲೇ ಇದೆ. ಎಲ್ಲ ಅವಕಾಶಗಳು, ಅಧಿಕಾರಗಳು ಸರ್ಕಾರದಲ್ಲೇ ಇದೆ. ಅಷ್ಟಕ್ಕೆ ತೃಪ್ತಿಯಾಗದ ಸರ್ಕಾರ ಈಗ ನಮಗೆ ಈ ಪವರ್ ಬೇಕು ಅಂತ ಹೇಳಿದ್ರೆ ಭಾಳಷ್ಟು ವಿಶ್ವವಿದ್ಯಾಲಯಗಳಿಗೆ ಬೆಳವಣಿಗೆಗೆ ಭಾಳ ಮಾರಕ ಆಗ್ತದೆ ಅನ್ನುವಂಥ ಮಾತನ್ನು ತಮ್ಮೆಲ್ಲರ ಮುಖಾಂತರ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಸರ್. ಒಂದು, ನಾವು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತೀವಿ. ಈಗಾಗಲೇ ಈ ವಿಷಯನ ಇಟ್ಕೊಂಡು ವಿದ್ಯಾರ್ಥಿ ಪರಿಷತ್ ಹೋರಾಟ ಮಾಡ್ತಿದೆ. ನಾವು ಆ ವಿದ್ಯಾರ್ಥಿಗಳ ಚಳುವಳಿಗೆ ಬೆಂಬಲವನ್ನು ಕೂಡ ವ್ಯಕ್ತಪಡಿಸ್ತೇವೆ ಸರ್. ಮೂರನೇ ಸಂಗತಿ, ಈ ಕರ್ನಾಟಕದ ವಿಶ್ವವಿದ್ಯಾಲಯಗಳು ಮತ್ತು ಈ ವಿಶ್ವವಿದ್ಯಾಲಯಗಳು ಸೇರಿದಂಗೆ ಸರ್, ಬಹುತೇಕ ವಿಶ್ವವಿದ್ಯಾಲಯಗಳ ಆರ್ಥಿಕ ಪರಿಸ್ಥಿತಿ ಅಧೋಗತಿಗಿದೆ. ಭಾರಿ ಶೋಚನೀಯ ಪರಿಸ್ಥಿತಿಯಲ್ಲಿ ಈ ವಿಶ್ವವಿದ್ಯಾಲಯಗಳಿದೆ. ಈ ವಿಶ್ವವಿದ್ಯಾಲಯಗಳ ಅಭಿವೃದ್ಧಿ ದೃಷ್ಟಿಯಿಂದ ಯೋಚನೆ ಮಾಡಬೇಕೇ ಹೊರತಾಗಿ ಈ ವಿಶ್ವವಿದ್ಯಾಲಯಗಳ ಕುಲಾಧಿಪತಿ ಯಾರಾಗಬೇಕು ಅನ್ನೋಂಥದ್ದು ಆಗಬಾರದು. ಬಹುಮುಖ್ಯವಾಗಿರುವಂಥದ್ದು, ನಾನು ತಮ್ಮೆಲ್ಲರ ಮುಖಾಂತರ ಈ ಸರ್ಕಾರಕ್ಕೆ ಆಗ್ರಹ ಪಡಿಸೋದೇನಂತ ಹೇಳಿದ್ರೆ, ಕರ್ನಾಟಕದ ವಿಶ್ವವಿದ್ಯಾಲಯಗಳ ಆರ್ಥಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಯ ಕುರಿತು ಒಂದು ಶ್ವೇತಪತ್ರವನ್ನು ಹೊರಡಿಸಬೇಕು ಸರ್. ಪಗಾರ ಕೊಡ್ಲಾಕು ಅವಕಾಶ ಇಲ್ಲ ಅನ್ನುವಂಥ ಸ್ಥಿತಿಗತಿಗೆ ಈ ವಿಶ್ವವಿದ್ಯಾಲಯಗಳು ಇಳಿದಿದೆ ಮತ್ತು ಬಹುತೇಕ ಕುಸಿತವನ್ನು ಕಂಡಿದೆ. ನಾನು ಕಳೆದ ಸದನದಲ್ಲಿ ಸದಸ್ಯರೊಬ್ಬರು ಕೇಳಿರೋ ಪ್ರಶ್ನೆ ಮೇರೆಗೆ ಮಹಿಳಾ ವಿಶ್ವವಿದ್ಯಾಲಯದ ಕುರಿತು ಬಹಳ ಕಳಕಳಿ ವ್ಯಕ್ತಪಡಿಸಿದ್ರು ಈ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು. ಸರ್,
ನಿಮ್ಮಿದ್ರಿಗೆ ಅಂಕಿಅಂಶ ಹೇಳಿಕ್ಕೆ ಇಷ್ಟಪಡ್ತೀನಿ. 2003-4 ಇಸ್ವಿನಲ್ಲಿ 5 ಕೋಟಿ ಆರಂಭಿಕ ಅನುದಾನದೊಂದಿಗೆ ಆರಂಭ ಆಯಿತು. ಯಾವುದು ಮಹಿಳಾ ವಿಶ್ವವಿದ್ಯಾಲಯ ಸರ್. ಇಲ್ಲಿವರೆಗೂ ಕೋರಿಕೆ ಇರುವಂಥದ್ದು ಅವರು ಒಟ್ಟು ಕೋರಿಕೆ ಕೊಟ್ಟಿದ್ದು 1694 ಕೋಟಿ. 1694 ಕೋಟಿ. ಹಣ ಬಂದಿದ್ದು 282.68 282.68. ಆದರೆ ನಿಮ್ಗೆ ಆಶ್ಚರ್ಯ ಗೊತ್ತಿರಲಿ, 282.68 ಅಲ್ಲಿ ಸಂಬಳದ ಕಾಂಪೋನೆಂಟ್ ಆಗಿ ಹೋಗಿರೋದು 184 crores. 184.10 crores ಅಷ್ಟೇ ಸಂಬಳಕ್ಕೆ ಹೋಗಿದ್ದು. ಎಷ್ಟು ಸರ್? ಇಡೀ ವಿಶ್ವವಿದ್ಯಾಲಯಕ್ಕೆ ಕಳೆದ 20 ವರ್ಷದೊಳಗೆ 100 ಕೋಟಿ ರೂಪಾಯಿ ಅಷ್ಟು ಹಣ ಕೊಡಲಿಕ್ಕಾಗಿಲ್ಲ ಈ ಸರ್ಕಾರಕ್ಕೆ. ಇದರಲ್ಲಿ ಬಹುತೇಕ SC/ST ಕಾಂಪೋನೆಂಟು, ST/SP ಕಾಂಪೋನೆಂಟು, ಈ ಎಲ್ಲ ಸಂಗತಿಗಳು ಸೇರಿದೆ. ಪೆನ್ಷನ್ ಕಾಂಪೋನೆಂಟ್ ಇದೆ. ಅಸೆಟ್ ಕ್ರಿಯೇಷನ್ಗೆ ಇಲ್ಲಿವರೆಗೂ ದೊರಕಿದ್ದು ಎಷ್ಟು ಅಂತ ಹೇಳಿದ್ರೆ 26 ಕೋಟಿ ಸರ್. ಅಸೆಟ್ ಕ್ರಿಯೇಷನ್ಗೆ ಸಿಕ್ಕಿರೋದು ಬರೀ 26 ಕೋಟಿ ಸರ್. ಒಂದೊಂದು ವಿಶ್ವವಿದ್ಯಾಲಯಗಳು ಆರ್ಥಿಕ ಸಂಕಷ್ಟದಿಂದ ಬಸವಳಿದಿದೆ. ಜೊತೆಗೆ ನೇಮಕಾತಿಗಳಿಲ್ಲ ಸರ್. ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ 90% ಗೆಸ್ಟ್ ಫ್ಯಾಕಲ್ಟಿ ಮೇಲೆ ನಡೆಯುವ ಸ್ಥಿತಿ ಇದೆ. ಮಹಿಳಾ ವಿಶ್ವವಿದ್ಯಾಲಯ ಸ್ಥಾಪನೆಯಾಗಿ ಈಗ 22 ವರ್ಷ ಆಯಿತು. ನಾನ್ ಟೀಚಿಂಗ್ ಒಂದೇ ಒಂದು ಹುದ್ದೆ ಇಲ್ಲ ಸರ್. ನಾವು ಫೋಕಸ್ ಮಾಡಬೇಕಾಗಿರೋದು, ನಾ ಈ ವೈಫಲ್ಯಕ್ಕೆ ಸರ್ಕಾರವನ್ನು ಟೀಕೆ ಮಾಡುವಂಥ ದೃಷ್ಟಿಯಿಂದ ಹೇಳ್ತಾ ಇಲ್ಲ. ಪೂರ್ತಿ ಖಾಲಿಯಾಗಿ ಹೋಗಿದೆ ನಿಮ್ಮ ಉನ್ನತ ಶಿಕ್ಷಣ ಇಲಾಖೆ. ಒಂದು ಶ್ವೇತಪತ್ರ ಹೊರಡಿಸಿ ಯಾವ್ಯಾವ ವಿಶ್ವವಿದ್ಯಾಲಯದ ಆರ್ಥಿಕ ಶೈಕ್ಷಣಿಕ ಪರಿಸ್ಥಿತಿ ಏನಿದೆ ಅಂಥೇಳಿ ಅದರ ಮೂಲಕ ವಿಶ್ವವಿದ್ಯಾಲಯಗಳಿಗೆ ಕಾಯಕಲ್ಪ ಕೊಡುವಲ್ಲಿ ಮುಂದಾಗಬೇಕು ಹೊರತಾಗಿ ಮುಖ್ಯಮಂತ್ರಿಗಳಿಗೆ ಕುಲಾಧಿಪತಿ ಮಾಡುವ ಮೂಲಕ ಗಳಿಸುವುದೇನು ಅನ್ನೋಂಥದ್ದು ಸರ್ ಸಂವಿಧಾನಬದ್ಧವಾಗಿರುವಂಥ ರಾಜ್ಯಪಾಲರಲ್ಲಿ ಇದ್ದರೆ ತಲುಪಬೇಕು ಅಂದ್ರೆ ಒಂದು ಸ್ತರದಲ್ಲಿ. ಇವತ್ತು ರಾಜಕೀಯದ ಈ ಮೇಲಾಟದೊಳಗೆ ಮುಖ್ಯಮಂತ್ರಿದೇ ಬೆಲೆ ಇಲ್ಲ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಯಾರು ಬೇಕಾದರೂ ಹೋಗಿ ಒತ್ತಡ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ದಯವಿಟ್ಟು ಈ ಕ್ರಿಯೆಯಿಂದ ಹಿಂದೆ ಸರಿಬೇಕು. HK ಪಾಟೀಲ್ರು ಈ ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಸ್ಥಾಪನೆಗೆ ಮುಖ್ಯ ಕಾರಣಕರ್ತರು. ಅವರು ಸಿಂಡಿಕೇಟು ವಿಶ್ವವಿದ್ಯಾಲಯಗಳಿಂದ ಬೆಳೆದು ಹೋದಂಥ ಮನುಷ್ಯ. ಇವತ್ತು ಕುಲಾಧಿಪತಿ ಸ್ಥಾನಕ್ಕೆ ಗವರ್ನರ್ ಮೇಲೆ ಸಿಟ್ಟು ಬಂತು ಅಂಥೇಳಿ ನಿಮ್ಮ ಮ್ಯಾಲೆ ಎನ್ಕ್ವೈರಿ ಕೊಟ್ಟರು. ಮೂಡಾದೊಳಗೆ ಗವರ್ನರ್ ಸವಾಲು ಹಾಕಿದ್ರು ಅಂಥೇಳಿ ಪ್ರಿಯಾಂಕಾ ಖರ್ಗೆ ಅವರು ಪಂಚಾಯತ್ ರಾಜ್ ಸಚಿವರಾಗಿ ನಾವು ಕುಲಾಧಿಪತಿ ಹುದ್ದೆಯಿಂದ ಗವರ್ನರೇ ತೆಗಿತೇವೆ ಎನ್ನುವಂಥದ್ದು ರಾಜಕೀಯದ ನಿಮ್ಮ ದ್ವೇಷಕ್ಕಾಗಿ, ರಾಜಕೀಯದ ಕಾರಣಕ್ಕಾಗಿ ವಿಶ್ವವಿದ್ಯಾಲಯಗಳನ್ನು ನೋಡೋದು ಸರಿಯಲ್ಲ ಅನ್ನುವಂಥ ಮಾತನ್ನು ತಮ್ಮೆಲ್ಲರ ಮುಖಾಂತರ ಹೇಳ್ತೀನಿ. ಇಲ್ಲಿವರೆಗೂ ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದ ಕುರಿತು ಸರ್ಕಾರ ಮೆಚ್ಚುಗೆಯನ್ನೇ ವ್ಯಕ್ತಪಡಿಸೋದು. ಯಾವ ಪುರುಷಾರ್ಥಕ್ಕಾಗಿ ಕುಲಾಧಿಪತಿ ಬದಲಾವಣೆ ಆಗಬೇಕು ಅನ್ನೋಂಥದ್ದು, ಕಾಯ್ದೆಯಲ್ಲಿ ಬದಲಾವಣೆ ತರಬೇಕು ಅನ್ನೋಂಥದ್ರ ಬಗ್ಗೆ ಅವ್ರ ಹತ್ರ ಯಾವುದೇ ಸಮರ್ಥನೆ ಇಲ್ಲ. ರಾಜಕೀಯಕ್ಕಾಗಿ ವಿಶ್ವವಿದ್ಯಾಲಯಗಳನ್ನು ನಿಮ್ಮ ರಾಜಕೀಯದ ಆಡಂಬಲದ ಕ್ಷೇತ್ರ ಮಾಡ್ಕೊಳ್ಬೇಡಿ. ಅದರಿಂದ ದಯವಿಟ್ಟು ಹಿಂಸರೀರಿ ಅನ್ನುವಂಥ ಮಾತನ್ನು ಒಂದು ಭಾಳ ಸ್ಪಷ್ಟವಾಗಿ ತಮ್ಮೆಲ್ಲರ ಮುಖ ಹೇಳ್ತೀನಿ ಸರ್. ಎರಡನೇ ಸಂಗತಿ ಭಾಳ ಪ್ರಮುಖವಾಗಿ ನಾಳೆ ಬೆಳಗಾವಿಯಲ್ಲಿ ಸರ್ ಮೊನ್ನೆ ಒಂದು ಭಾಳ ಒಳ್ಳೆಯ ಸಂಗತಿಯನ್ನು ವಿಧಾನ ಪರಿಷತ್ತಿನ ಸಭಾಪತಿಗಳು ಚರ್ಚೆ ಮಾಡಿದ್ದಾರೆ. ನೀವೆಲ್ಲ ವರದಿಗಾರರು ಅದನ್ನು ತುಂಬ ಚೆನ್ನಾಗಿ ವರದಿ ಮಾಡಿದಿರಿ. ಏನು ಇವತ್ತು ಕೌನ್ಸಿಲ್ ನಡೆಯುತ್ತಿರೋ ರೀತಿ, ಕೌನ್ಸಿಲ್ ಸ್ಥಿತಿಗತಿಯನ್ನು ಯೋಚನೆ ಮಾಡಿದಾಗ ಮುನ್ಸಿಪಾಲ್ಟಿ ಆದಂಗಾಗಿದೆ ಅನ್ನುವಂಥ ಕನ್ಸರ್ನ್ ವ್ಯಕ್ತ ಮಾಡ್ಯಾರ ಅವರು. ನಾನು ತಮ್ಮೆಲ್ಲರ ಮುಖಾಂತರ ಸಭಾಪತಿಗಳ ಮಾತಿಗೆ ನಾನು ಭಾಳ ಗಂಭೀರವಾಗಿ ಪರಿಗಣಿಸಿ ಇದರ ಕುರಿತು ಒಂದು ಭಾಳ ದೊಡ್ಡ ಚರ್ಚೆ ಆಗುವಂಥ ಅಗತ್ಯ ಇದೆ. ಸದನಗಳಲ್ಲಿ ಏನು ಒಂದು ಗುಣಮಟ್ಟದ ಕುಸಿತ ಆಗ್ತಿದೆ ಅನ್ನುವಂಥ ಕಳಕಳಿಯನ್ನು ಅತ್ಯಂತ ಹಿರಿಯ ಸದಸ್ಯರು ಸರ್ 48 ವರ್ಷಕ್ಕೆ ಅವರು ಸದಸ್ಯರಾಗಿ ಆಯ್ಕೆಯಾಗ್ಯಾರ ಸನ್ಮಾನ್ಯ ಹೊರಟ್ಟಿ ಅವರು. ಇವತ್ತು ಸಭಾಪತಿಗಳು ನನಗನ್ಸದ ಈ ಸದನಗಳ ಗೌರವವನ್ನು ಎತ್ತಿ ಹಿಡಿಯುವ ದೃಷ್ಟಿಯಿಂದ ಪ್ರಯತ್ನಗಳು ಆರಂಭ ಆಗಬೇಕು, ಚರ್ಚೆ ಶುರು ಆಗಬೇಕು. ಇಡೀ ಸಮಾಜದಲ್ಲಿ, ಇಡೀ ರಾಜ್ಯದಲ್ಲಿ ವಿಧಾನ ಪರಿಷತ್ತಿಗೆ ಒಂದು ಉನ್ನತವಾಗಿರುವಂಥ ಪರಂಪರೆ ಅದು. ಇವತ್ತು ಅದನ್ನು ಮುನ್ಸಿಪಾಲ್ಟಿ ಲೆವೆಲ್ಗೆ ಇಳಿದೋದ ಅನ್ನುವಂಥದ್ದು ಒಂದೇನು ಆತಂಕದ ಅಂಶವನ್ನು ಸಭಾಪತಿಗಳು ಬಹಿರಂಗಪಡಿಸ್ಯಾರ. ಸರಿ ಮಾಡೋ ದೃಷ್ಟಿಯಿಂದ ಕೂಡ ಸಭಾಪತಿಗಳು ಮುಂದೆ ಬರಬೇಕು ಮತ್ತು ಇದನ್ನು ಚರ್ಚೆ ಆಗುವ ಹಾಗೆ ಮಾಡಬೇಕು. ಸರಿಪಡಿಸುವ ನಿಟ್ಟಿನಲ್ಲಿ ಅವರೇ ಇದನ್ನು ನೇತೃತ್ವ ವಹಿಸಬೇಕು ಅನ್ನುವಂಥ ಒಂದು ಸಂಗತಿಯನ್ನು ಕೂಡ ನಾನು ತಮ್ಮ ಮೂಲಕ ಸಭಾಪತಿಯವರಿಗೆ ಒಂದು ವಿನಂತಿಯನ್ನು ನಾನು ಮಾಡಿಕೊಡ್ತೇನೆ. ಸರ್, ವಿಶೇಷವಾಗಿ ಸದನ ನಡೀತಿರ್ಬೇಕಾದ್ರೆ, ಉತ್ತರ ಕರ್ನಾಟಕದಲ್ಲಿ ಸದನ ನಡೀತಿರ್ಬೇಕಾದ್ರೆ ಜನರಿಗೆ ಸಾಕಷ್ಟು ಬೇಡಿಕೆಗಳಿದೆ. ವಿಶೇಷವಾಗಿ ಉತ್ತರ ಕರ್ನಾಟಕಕ್ಕೆ ಬಂದಿರುವಂಥ ಸಂದರ್ಭದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಶಿಕ್ಷಣ ವ್ಯವಸ್ಥೆ ಸರ್, ಇದು ಇಲ್ಲಿ ಮಠ ಮಾನ್ಯಗಳು, ಅಂಜುಮನ್ನೆ ಇಸ್ಲಾಂ ಸಂಸ್ಥೆಗಳು, ಇಲ್ಲಿ ಚರ್ಚ್ಗಳು ಮತ್ತೆ ಬಹಳಷ್ಟು ಸಮಾಜದ ಪರವಾಗಿ ಕೆಲಸ ಮಾಡುವಂಥ ಸಾಮಾಜಿಕ ಸಂಘಟನೆಗಳು ಮುಂದೆ ಬಂದು ಜೋಳಿಗೆ ಹಾಕಿ ಶಿಕ್ಷಣ ಸಂಸ್ಥೆ ಕಟ್ಟಿದ್ದಾರೆ.
ಸರ್ಕಾರದ ನಿಲುವುಗಳು ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಪರವಾಗಿ ಬಹಳಷ್ಟು ಗಂಭೀರವಾಗಿದೆ. ಅನುದಾನ ಕೊಡ್ತೀನಿ ಅಂತ ಅನೌನ್ಸ್ ಮಾಡಿದ್ರು ಕೂಡ ಬೇರೆ ಬೇರೆ ಕಾರಣಗಳಿಗಾಗಿ ಅನುದಾನ ಕೊಡದೇ ಇರುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ನಾನು ತಮ್ಮ ಮೂಲಕ ವಿನಂತಿ ಮಾಡ್ಕೊಳ್ತೇನೆ, ಸನ್ಮಾನ್ಯ ಮುಖ್ಯಮಂತ್ರಿಗಳು, ಶಿಕ್ಷಣ ಸಚಿವರು ಒಂದು ಸಮಯ ಕೊಡಲಿ. ನಾವು ಸದನ ನಡೆದಿರೋ ಸಂದರ್ಭದಲ್ಲಿ ಈ ಭಾಗದ ಶಿಕ್ಷಣ ಸಂಸ್ಥೆಗಳ ಅಹವಾಲುಗಳು, ಕುಂದುಕೊರತೆಗಳು, ಸರ್ಕಾರದ ನಿಯಮದಲ್ಲಿರುವಂಥ ತೊಂದರೆಗಳು, ವಿಶೇಷವಾಗಿ ಸರ್ ರಿನ್ಯೂವಲ್ ಆಫ್ ರಿಕಗ್ನೇಷನ್, ಶಾಲೆಗಳ ರಿನ್ಯೂವಲ್ ಆಫ್ ರಿಕಗ್ನೇಷನ್ ಆಗಬೇಕು ಅಂತ ಹೇಳಿದ್ರೆ ಭಾರಿ ದೊಡ್ಡ ಭ್ರಷ್ಟಾಚಾರದ ಕೂಪ ಅನ್ನುವಂಥದ್ದಾಗಿದೆ. ನೀವು ಫೈರ್ ಸೇಫ್ಟಿ ತೊಗೊಳ್ಬೇಕು, ಎನ್ಎ ಮಾಡಿಸ್ಬೇಕು, ನೀವು ಪ್ರತಿ ವರ್ಷ ಕನಿಷ್ಠ ಲಕ್ಷಾಂತರ ರೂಪಾಯಿ ಖರ್ಚು ಅನ್ನೋದಕ್ಕಿಂತ ಹೆಚ್ಚು ಹಿಂಸೆ. 10 ಡಿಪಾರ್ಟ್ಮೆಂಟ್ ಹೋಗಿ ಒಂದು ವರ್ಷಕ್ಕೆ ರಿನ್ಯೂವಲ್ ಆಫ್ ರಿಕಗ್ನೇಷನ್ ತೆಗೆದುಕೊಳ್ಳೋದು ಭಾರಿ ದೊಡ್ಡ ಆತಂಕ ನಿರ್ಮಾಣ ಆಗಿದೆ. ಖಾಲಿ ಹುದ್ದೆಗಳ ಭರ್ತಿಗೆ ಸರ್ ಇಲ್ಲಿವರೆಗೂ ಏನಂದ್ರೆ ನಾವು ಫೈಲ್ ಕಳಿಸ್ಬೇಕಾಗ್ತಿತ್ತು, ನೇಮಕಾತಿ ಮಾಡಿ ಸರ್ಕಾರದ ನಿಯಮಾವಳಿಗಳ ಪ್ರಕಾರ ನೇಮಕಾತಿ ಆಗ್ತಿತ್ತು. ಈಗ ಆನ್ಲೈನ್ ಮೂಲಕವೇ ಮಾಡಬೇಕು ಅಂತ ಆದೇಶ ಮಾಡಿಬಿಟ್ಟು ಆನ್ಲೈನ್ ಏನು ಅಂತ ಹೇಳ್ದೇನೆ ಅದು ನೆನಗುದಿಗೆ ಬಿದ್ದಿದೆ. ಹಿಂಗಾಗಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮುಚ್ಚುವ ಭೀತಿಯನ್ನ ಎದುರಿಸ್ತಾ ಇವೆ. ಆ ನಿಟ್ಟಿನಲ್ಲಿ ತಮ್ಮ ಮೂಲಕ ನಾನು ಮುಖ್ಯಮಂತ್ರಿ ಮತ್ತು ಶಿಕ್ಷಣ ಸಚಿವರಿಗೆ ಆಗ್ರಹ ಮಾಡ್ತೇವೆ, ನಾವು ಹೋರಾಟಕ್ಕೆ ಇಳಿಯಲ್ಲ. ನಾವು ಬೆಳಗಾವದಲ್ಲಿ ನೀವು ಸಮಯಾವಕಾಶ ಕೊಟ್ಟರೆ ಒಂದು ದೊಡ್ಡ ಸಮಾವೇಶ ಮಾಡ್ತೇವೆ, ಸಮಯಾವಕಾಶ ಕೊಡಿ, ಖಂಡಿತ ನಮ್ಮ ಅಹವಾಲುಗಳನ್ನ ಕೇಳು ಕೆಲಸ ಮಾಡಬೇಕು ಅನ್ನೋಂಥ ಆಗ್ರಹವನ್ನು ತಮ್ಮ ಮೂಲಕ ಮಾಡ್ತೇನೆ ಸರ್. ಇದ್ರ ಜೊತೆಗೆ ವಿಶೇಷವಾಗಿ ಗೆಸ್ಟ್ ಲೆಕ್ಚರ್ಸ್ ಸರ್, ಹೆಚ್ಚು ಕಡಿಮೆ ಒಂದು 5,000 ಗೆಸ್ಟ್ ಲೆಕ್ಚರ್ಸ್ ಕೆಲಸ ಕಳೆದುಕೊಳ್ಳುವಂಥ ಭೀತಿ ನಿರ್ಮಾಣ ಆಗಿದೆ. ಏನು NEP ಅನ್ನು ತೆಗೆದು SEP ಜಾರಿ ಮಾಡ್ತೇವೆ ಅಂತ ಕರ್ನಾಟಕ ಸರ್ಕಾರ ಹೊರಟಿದೆ. ಇದರ ಪರಿಣಾಮವಾಗಿ ಒಂದು 5,000 ಜನ ಗೆಸ್ಟ್ ಲೆಕ್ಚರ್ಸ್ ನೌಕರಿಗಳನ್ನು ಕಳೆದುಕೊಳ್ಳುವ ಭೀತಿ ಉಂಟಾಗಿದೆ. ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೇನೆ, ಅವರಿಗೆ ನೀವು ವಿರೋಧ ಪಕ್ಷದ ನಾಯಕನಾಗಿರುವ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಬಂದ ತಕ್ಷಣ ನಿಮಗೊಂದು ಸೇವಾ ಭದ್ರತೆ ಕೊಡ್ತೇವೆ, ನಿಮ್ದು ಕಾಯಮಾತಿ ಮಾಡ್ತೇವೆ ಅನ್ನೋಂಥ ಭರವಸೆಯನ್ನು ಕೊಟ್ಟಿದ್ರು ಸನ್ಮಾನ್ಯ DK ಶಿವಕುಮಾರ್ ಅವರು, ಕಾಂಗ್ರೆಸ್ಸಿನ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು ಮತ್ತು ಸಿದ್ದರಾಮಯ್ಯನವರು. ನಾಳೆ ಬೆಳಗಾವಿ ಅಧಿವೇಶನದಲ್ಲಿ ಈ ಗೆಸ್ಟ್ ಲೆಕ್ಚರ್ಸಿನ ಬೇಡಿಕೆಯನ್ನ ಈಡೇರಿಸಿ ಅವ್ರ ಸೇವಾ ಸಕ್ರಮಾತಿ ಮಾಡಿ ಅಂತ ನಾನು ತಮ್ಮ ಮೂಲಕ ಆಗ್ರಹ ಮಾಡ್ತೀನಿ.